ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ವೆಂಕಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಬೆಳಗ್ಗೆ 2 ಗಂಟೆಗೆಲ್ಲ ಎದ್ಬಿಟ್ಟಿದ್ದೆ. ಯಾಕೆಂದರೆ ಅಡುಗೆ ಮಾಡಬೇಕಾಗಿತ್ತು. ಯಾರಾದರೂ ಇಷ್ಟೊತ್ತಲ್ಲಿ ಅಡುಗೆ ಮಾಡ್ತೀರಾ ಅಂತ ಕೇಳಬೇಡಿ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ನಮ್ಮ ಅತ್ತೆಯವ್ರು ಟ್ರಿಪ್ ಹೋಗ್ತಾರೆ ಅಂತ. ಸೊ ಹಾಗಾಗಿ ಅವ್ರಿಗೋಸ್ಕರ ಚಪಾತಿ ಮತ್ತು ಚಟ್ನಿ ಪುಡಿ ರೆಡಿ ಮಾಡ್ತಿದ್ದೀನಿ. ಆ ಚಟ್ನಿ ಪುಡಿ ಏನು ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದೊಡ್ಡ ಕಪ್ ತೊಗೊಂಡಿದ್ದೀನಿ. ದೊಡ್ಡ ಬೌಲಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಲೈಟಾಗಿ ಹುರ್ಕೊಂಡಿದ್ದೀನಿ. ಚಿಕ್ಕ ಬೌಲಲ್ಲಾದರೆ 2 ಬೌಲ್ ಆಗುತ್ತೆ. ನಾನು ದೊಡ್ಡ ಬೌಲ್ ತೊಗೊಂಡಿದ್ದೀನಲ್ವ, ಸೊ ಹಾಗಾಗಿ ಅದು ಲೈಟಾಗಿ ಫ್ರೈ ಆದಮೇಲೆ 1 ಕಪ್ ಆಗುವಷ್ಟು ಕಡಲೆ ಪಪ್ಪು ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ, ಲೈಟಾಗಿ ಫ್ರೈ ಮಾಡಿಕೊಂಡು. ಇವಾಗ ಅದೇ ಬಾಣಲಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಉದ್ದಿನಬೇಳೆ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಬೇಕು. ಅದ್ರ ಜೊತೆಗೆ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು, ಇವಾಗ ನಾವು ರೆಡಿ ಮಾಡ್ಕೊಂಡಿದ್ರಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಆ ಪುಡಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ, ನೀರೇನು ಹಾಕ್ತೀರಾ. ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇನ್ಸ್ಟೆಂಟಾಗಿ ಚಟ್ನಿ ಪುಡಿ ರೆಡಿ ಆಗುತ್ತೆ. ನಿಮಗೆ ಚಟ್ನಿ ಬೇಕು ಅಂತಂದರೆ ನಿಮಗೆ ರೆಡಿಯಾಗಿರುವಂಥ ಚಟ್ನಿ ಪುಡಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನಾನಿಲ್ಲಿ ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಅತ್ತೆಯವರು ಕೂಡ ಟ್ರಿಪ್ಗೆ ಹೋಗ್ಬೇಕೆಲ್ಲ ರೆಡಿಯಾಗಿ ಎಲ್ಲ ಹೋಗ್ತಿದ್ರು. ಅಷ್ಟರಲ್ಲಿ ಬಸ್ಸು ಕೂಡ ಬಂದಿತ್ತು. ಸರಿ ಅಂದ್ಬಿಟ್ಟು ನಾವು ಕೂಡ ಬಸ್ ಹತ್ರ ಹೋದ್ವಿ. ಅವ್ರನ್ನೂ ಕೂಡ ಕಳಿಸ್ಬಿಟ್ಟು ನಾವು ಕೂಡ ಮನೆಗೆ ಬಂದ್ರಿ. ಮನೆಗೆ ಬರಬೇಕಾದ್ರೆ ಹುಡುಗರು ಎಲ್ಲ ಬಂದಿದ್ದರು. ಅಭಿ, ಆಕಾಶು, ಧನು, ದರ್ಶನು ಎಲ್ಲರೂ ಬಂದಿದ್ದರು. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಆಯತ್ತೆ ಅಂತಿದ್ರು. ಸರಿ ಅಂತ ನಾವು ಕೂಡ ಮನೆಗೆ ಬಂದರೆ ಅವರು ಕೂಡ ಸ್ನಾನಗಳನ್ನ ಮಾಡಿ ರೆಡಿಯಾಗಿ ಅವರು ಕೂಡ ಸ್ಕೂಲ್ಗಳಿಗೆ ಹೋದರು. ಸರಿ ಅಂತ ಅದು ಬೆಳಕಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಆಮೇಲೆ ಇವರು ಮಹಾದೇವನಂತ ನಮ್ಮ ಅತ್ತೆಯವ್ರ ರಿಲೇಷನ್ನು. ಅವ್ರು ಬಂದುಬಿಟ್ಟು ಶೆಲ್ಟೆಲ್ಲ ಹರಿದಾಕ್ತಿದ್ರು. ಏನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಯಾವ್ದು ಏನಕ್ಕಂತ್ರ ಹುಡುಗಿರ್ಲ ಉಪ್ಪ ಇಲ್ಲರ್ಕ ಯಾವ ಅವನು ಕಾರ್ತಿಕ್ ನವರಪ್ಪನ ಬಾಕಲ್ನ ಹೊಡೆದಾಕ್ತೀನಿ ಇವತ್ತೆ. ಓಂ ನಮಃ ಶಿವ ಕೊಂಪಲ ನಾಶನ ಗಂಡು ಹುಡುಗನಾಗಿದ್ರು ಬಲ ಇರೋದು. ನಿಂಕ ಈ ನನ್ನ ಮಗನ ಕೊಡ್ಬೇಡವ. ನಿನ್ನ ಮಗಳನ್ನಾದ್ರೆ ಇವನು ಏನಾಗ್ಬೇಕು? ಅಳಿನಾ ಇನ್ನೇನಾಗ್ಬೇಕು? ಇವನ್ ಕಾನ ಕೊಟ್ಟೆ. ಇವನು 3 ದಿನಕ್ಕೆ ಓಂ ನಮಃ ಶಿವಾಯ ಇದು ವೆಂಕಟರಾಮ ಸ್ವಾಮಿ ಗೋವಿಂದ ಈಗಿದ ಗುಡ್ಸಕ್ಕೆ ಪಕ್ಷ ಬರಲ್ಲ. ಕೂದ್ಲಿಗೆ ನಾನು ಅವಾಗೆ ಕೊಡ್ತೀನಿ. ಈಗಿದ ಕೊಟ್ಬಿಟ್ಟು ದೇವ್ರಿಗೆ ಮಕ್ಬಿಟ್ಟ ಸ್ವಾಮಿ ನಮ್ಮಪ್ಪ ನೀವೇ ದಿಕ್ಕು ಅಂತ ಅಂದ್ಬಿಟ್ಟ ಈಗಿದ್ದ ಹೊಸ ಹುಡುಗಿನ ಮಾಡ್ಕೊಂತೀನಿ ಬೆಂಗಳೂರಾಗ. ಅವ್ನ ಮಾಸಿಕ್ಕೆ ನನ್ನ ಮಗನ ಸಿಕ್ಕಬೇಕು ಮುಂದೆ ಎಡ್ಸಂಬಾಗ್ತೀನಿ. ಬಿಡು. ಏಯ್ ಅವ್ನು ಕೂಡ ನೀವು ಹೋಗು. ಅವ್ನು ಕೂಡ ನೀವು ಹೋಗು. 2 ಗಂಟೆ ಆಯಿತು. ಸರಿ ಆಯ್ತಮ್ಮ. ಇವಾಗ ಶೆಲ್ಟೆಲ್ಲ ಆಗದೆ ಹೋಯ್ತು ಬೆಂಕಿಗ ಎಲ್ಲದ ಬೆಂಕಿ ಇಕ್ಕಿದ್ದೀವಿ. ಎಲ್ಲಿ ಇಲ್ಲೇ ಹೋಯ್ತು. ಇವಾಗ ಏನು ಹಾಕ್ಕೊಂತೀಯಾ? ಅವ್ನು ಫೋಟೋಗಳಿದೆ ಅಲ್ಲಿ ನೋಡಿ. ಅವ್ನು ಮುಂದೆ ಸಂಪ್ತೀನಿ ಇವತ್ತು ಗ್ಯಾರಂಟಿ. ನೋಡೋದೆಲ್ಲ ಯಾವ ರೇಂಜಿಗೆ ತಲೆ ತಿಂತಾರೆ ಅಂತ ನಿಮಗೂ ಯಾರಾದರೂ ಈ ಥರದವ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಅವ್ರ ಹೆಸರನ್ನ ಹಾಕಿ. ಇವ್ರ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಈ ಅಣ್ಣ ಬಂದು ತಲೆ ತಿನ್ಕೊಂಡು ಮಾತಾಡ್ಸ್ಕೊಂಡಿದ್ರು. ಅಷ್ಟೇ ಸಂಜೆ ಆಗಿತ್ತು. ಪ್ರಜ್ವಲ, ದೀಕ್ಷಿತ್ ಅವರು ಕೂಡ ಬಂದಿದ್ದರು. ಅವರು ಕೂಡ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಓದಕ್ಕೆ ಕೂತ್ಕೊಂಡಿದ್ರು. ನನ್ನ ಮಗಳು ಬುಕ್ಸ್ ಎತ್ಕೊಂಡು ಓದ್ತಿದ್ದಾಳೆ ಅಂದ್ಕೊಂಬೇಡಿ, ಅದರಲ್ಲಿರೋ ಡ್ರಾಯಿಂಗ್ಗಳನ್ನೆಲ್ಲ ನೋಡ್ತಿದ್ರು ಅಷ್ಟೇ. ಸರಿ ಅಂದ್ಬಿಟ್ಟು ಅವರು ಬರ್ಕೊಳ್ಳೋಷ್ಟರಲ್ಲಿ ನಾನು ಕೂಡ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡಿದೆ. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಅವ್ರಿಗೆ ಊಟ ಇಕ್ಕೊಟ್ಟೆ. ನನ್ನ ಮಗಳು ಅವ್ರ ಜೊತೆ ಕೂತ್ಕೊಂಡು ತಿಂತಿದ್ರು. ಚಿಕ್ಕ ಮಗಳು ಕೋಪ ಮಾಡ್ಕೊಂಡು ನಿಂತಿದ್ರು, ನನಗೂ ತಿನ್ನಿಸಿಲ್ಲ ನೀವು ಅಂತ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.